ವಿಡಿಯೋಕ್ಕೆ ಪ್ರತಿ ವಿಡಿಯೋ ಡಿಎಚ್ ಪೂಜಾರಿ ಕೆಬಿ ಬೋನಾಳ್ ಮಾತನಾಡಿ ಬಿಎಸ್ಪಿಎಲ್ ಕೊಪ್ಪಳದ ಬಲ್ಧೋಟ ಕಂಪನಿಯ ವಿಡಿಯೋವೊಂದನ್ನು ಹರಿಬಿಟ್ಟು ವಿಜಯನಗರ ಸಾಮ್ರಾಜ್ಯ ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ನಂತರ ಉತ್ತರ ಕರ್ನಾಟಕದಲ್ಲಿ ದಟ್ಟ ದಾರಿದ್ರ್ಯ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮಾಹಿತಿ ಬಿತ್ತರಿಸಿ ಸಂವಿಧಾನಕ್ಕೆ ಭಾರತದ ಉಚ್ಚ ನ್ಯಾಯಾಲಯಕ್ಕೆ ಅಪಚಾರ ಎಸಗಿರುವ ಬಲ್ಧೋಟ್ ಕಂಪನಿ ವಿಸ್ತರಣೆಗೆ ಅನುಮತಿ ರದ್ದುಪಡಿಸುವಂತೆ ಕೋರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಎಂದು ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ತಿಳಿಸಿದೆ ಅಂದರು. ನಮಸ್ಕಾರ. ಡಿಎಚ್ ಪೂಜಾರ್ ಅಂತೇಳಿ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿಯ ಒಬ್ಬ ಸಂಚಾಲಕರು. ಸ್ನೇಹಿತರೆ, ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ವತಿಯಿಂದ ಈಗಾಗಲೇ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದು ಜಿಲ್ಲೆಯ ಜನರಿಗೆ ಗೊತ್ತಿದೆ ಮತ್ತು ರಾಜ್ಯದ ಜನರಿಗೆ ಗೊತ್ತಿದೆ. 2005ರಿಂದ ಕೂಡ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಹೋರಾಟ ಮಾಡ್ತಾಯಿದೆ. ಮುಖ್ಯವಾಗಿ MSP ಬಲ್ಡೋಟ ಇಲ್ಲಿ 4 ಗ್ರಾಮದ ಭೂಮಿಯನ್ನು ಮೋಸದಿಂದ ಖರೀದಿ ಮಾಡಿದರು. ಆಲ್ವರ್ತಿ, ಬಸಾಪುರ್, ಕಿಡದಾಳ ಮತ್ತು ಕೊಪ್ಪಳ ನಗರದ 1035 ಎಕರೆಯನ್ನು ಭೂಮಿಯನ್ನು ಖರೀದಿ ಮಾಡಿದರು ಮೋಸದಿಂದ. ಅಲ್ಲಿಂದ ಕೂಡ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಹೋರಾಟ ಮಾಡ್ತಾಯಿದೆ. ಜೊತೆಗೆ ಇತ್ತೀಚೆಗೆ ಆ ಕಂಪನಿ MSP ಬಲ್ಡೋಟ ಆ ಕಂಪನಿಯನ್ನು ವಿಸ್ತರಣೆ ಮಾಡೋದಕ್ಕೆ ಅವರು ಈಗಾಗಲೇ ತಯಾರು ಮಾಡಿಕೊಂಡಿದ್ದಾರೆ. ಕಳೆದ 3 ತಿಂಗಳ ಹಿಂದುಗಡೆ ಬೆಂಗಳೂರಿನಲ್ಲಿ ನಡೆದಂಥ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಅವರು ಒಂದು ಪರ್ಮಿಷನ್ ತೊಗೊಂಡಿದ್ದೀವಿ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ. 54,000 ಕೋಟಿ ವೆಚ್ಚದಲ್ಲಿ ಈ ಕಂಪನಿ ವಿಸ್ತರಣೆ ಮಾಡೋದಕ್ಕೆ, ಕಾರ್ಖಾನೆ ವಿಸ್ತರಣೆ ಮಾಡೋದಕ್ಕೆ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದು ಏನಾದರೂ ವಿಸ್ತರಣೆ ಆದರೆ ಈಗೇನು ಕೊಪ್ಪಳದ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಚಿಮಣಿ ಏನಿದೆ MSP ಬಲ್ಡೋಟದ್ದು, ಆ ವಿಸ್ತರಣೆ ಆದರೆ 17 ಚಿಮಣಿಗಳು ಕೊಪ್ಪಳದ ನಗರಕ್ಕೆ ಒಂದು ಪರಿಸರ ಮಾಲಿನ್ಯ ಉಂಟು ಮಾಡ್ತಕ್ಕಂಥ ಒಂದು ಅಪಾಯಕಾರಿ ಇದೆ. ಹಾಗಾಗಿ ಇದರ ವಿರುದ್ಧ ನಾವು ಕಳೆದ 3-4 ತಿಂಗಳಿಂದ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಇದು ಒಂದು ವಿಷಯ. ಜೊತೆಗೆ ಇತ್ತೀಚೆಗೆ BSP ಬಲ್ಡೋಟ ದುಷ್ಪ್ರಚಾರವನ್ನು ನಡೆಸಿದೆ. ಏನು ದುಷ್ಪ್ರಚಾರ ಅಂದರೆ, ಇಲ್ಲಿ ಕಾರ್ಖಾನೆಗಳು ಬಂದರೆ ಉದ್ಯೋಗ ಸಿಗ್ತದ, ಅಭಿವೃದ್ಧಿ ಆಗ್ತದೆ ಅನ್ನೋಂಥ ಒಂದು ದುಷ್ಪ್ರಚಾರ ಕೆಲವು ಬಕೀಟು ಅಥವಾ ಏಜೆಂಟು ಆಗಿರ್ತಕ್ಕಂಥ ಕೆಲವು ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಸುಳ್ಳು ಪ್ರಚಾರನ ಕೈಗೊಂಡಿದ್ದಾರೆ ಅವರು. ಉದಾಹರಣೆಗೆ ಈ ವಿಜಯಪುರದಲ್ಲಿ ಒಂದು ಲಕ್ಷ್ಮಿ ಮಿತ್ತಲ್ ಕಂಪ್ನಿ ಅಲ್ಲಿ ಬಂದಿತ್ತು ಉಕ್ಕಿನ ಕಾರ್ಖಾನೆ ಹಾಕೋದಕ್ಕೆ. ಅಲ್ಲಿನ ರಾಜಕಾರಣಿಗಳು ಕೈ ಬಿಸಿ ಮಾಡಲಿಲ್ಲ, ಹಾಗಾಗಿ ಅದು ಗುಜರಾತಿಗೆ ಹೋಯಿತು. ಇಲ್ಲಿ ಕೂಡ ಅದೇ ರೀತಿ ಅದು ಏನಂದರೆ MSP ಬಲ್ಡೋಟ BSP ಬಲ್ಡೋಟ ಹೋಗ್ಬಿಟ್ರೆ ಇಲ್ಲಿ ಉದ್ಯೋಗ ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಸುಳ್ಳು ಪ್ರಚಾರ ಏನು ನಡೆಸಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಮತ್ತು ಈ ಸುಳ್ಳು ಪ್ರಚಾರಕ್ಕೆ ನಮ್ಮ ಜನ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಅವರೇನು ಅದರಲ್ಲಿ ಕೆಲವು ಯೂಟ್ಯೂಬ್ ಚಾನಲ್ ಏನು ಹೇಳ್ಕೊಂಡಿದ್ದಾರೆ ಅಂತಂದರೆ, ಎಲ್ಲಿ ಕೂಡ ಪರಿಸರ ಮಾಲಿನ್ಯ ಆಗಿಲ್ಲ, ತೋರಣಗಲ್ನಲ್ಲಿ ಆಗಿಲ್ಲ, ಅಥವಾ ಏನು ಇದರಲ್ಲಿ ಜಾರ್ಖಂಡ್ನಲ್ಲಿ ಆಗಿಲ್ಲ ಅಂತಕ್ಕಂಥ ಸುಳ್ಳೇನು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ ಜನರು ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಮತ್ತು ಫೇಸ್ಬುಕ್ನಲ್ಲಿ. ಹಾಗಾಗಿ ಇಲ್ಲೇನು ಉದ್ಯೋಗ ಕೊಟ್ಟಿವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಎಷ್ಟು ಸುಳ್ಳು ಅಂತಂದರೆ ಯಾವುದೇ ಉದ್ಯೋಗನ ಕೊಟ್ಟಿಲ್ಲ ಅವರು. ಅಲ್ಪ ಸ್ವಲ್ಪ ಇಲ್ಲಿ ಸ್ಥಳೀಯರಿಗೆ ಎಂಥ ಉದ್ಯೋಗ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಗೇಟ್ ಕೈ ಉದ್ಯೋಗ ಕೊಟ್ಟಿದ್ದಾರೆ, ಅಥವಾ ಕೆಲವು ಟ್ರ್ಯಾಕ್ಟರ್ ಡ್ರೈವರ್ ಆಗತಕ್ಕಂಥ ಉದ್ಯೋಗ ಕೊಟ್ಟಿದ್ದಾರೆ, ಮತ್ತು ಲಾರಿ ಡ್ರೈವರ್ ಆಗಿರ್ತಕ್ಕಂಥ ಉದ್ಯೋಗ, ಸಣ್ಣ ಪುಟ್ಟ ಉದ್ಯೋಗ ಕೊಟ್ಟಿದ್ದಾರೆ ಹೊರತು ಸ್ಥಳೀಯರಿಗೆ ಯಾರಿಗೂ ಉದ್ಯೋಗ ಕೊಟ್ಟಿಲ್ಲ. ಮತ್ತು ಉದ್ಯೋಗ ಎಂಥವ್ರಿಗೆ ಕೊಟ್ಟಿದ್ದಾರೆ ಅಂತಂದರೆ, ಜಾರ್ಖಂಡ್, ಒರಿಸ್ಸಾ, ಪಶ್ಚಿಮ ಬಂಗಾಳ, ಬಿಹಾರದವರಿಗೆ ಉದ್ಯೋಗನ ಕೊಟ್ಟಿದ್ದಾರೆ. ಅವ್ರಿಗೆ ಯಾಕೆ ಉದ್ಯೋಗನ ಕೊಟ್ಟಿದ್ದಾರೆ ಅಂತಂದರೆ, ಅವರು ಇಲ್ಲಿ ಒಂದು ರೀತಿಯಲ್ಲಿ ಪ್ರಾಣಿಗಳ ರೀತಿಯಲ್ಲಿ ದುಡಿತಾರೆ. ಅವ್ರನ್ನ ಪ್ರಾಣಿಗಳ ರೀತಿಯಲ್ಲಿ ದುಡಿಸ್ಕೊಳ್ಳೋದಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ಒಂದು MSP ಬಲ್ಡೋಟ BSP ಬಲ್ಡೋಟದ ವಿರುದ್ಧ ಜನರು ಹೋರಾಟ ಮಾಡಬೇಕು. ಇವರು ಸುಳ್ಳಿಗೆ ಯಾವುದೇ ಒಂದು ಕಿವಿಗೆ ಕೊಡಬಾರ್ದು ಅಂತಕ್ಕಂಥ ನಮ್ಮ ವಿನಂತಿ ಇದೆ. ಜೊತೆಗೆ ಸರ್ಕಾರ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ಗಳೇನು ಅವ್ರ ಪರವಾಗಿ ಸುಳ್ಳು ಸುದ್ದಿನ ಹರಡ್ತಾ ಇದ್ದಾರೆ, ಅವನ್ನ ನಿಷೇಧ ಮಾಡಬೇಕು. ಅವ್ರ ಮೇಲೆ ಒಂದು ಕೇಸನ್ನು ದಾಖಲಿಸಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಅದರ ಪೂರ್ವಕವಾಗಿ ನಾವು ಈಗಾಗಲೇ ಸರ್ಕಾರಕ್ಕೆ SP ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ.
ಸುಳ್ಳು ಪ್ರಚಾರ ಮಾಡ್ತಾರೆ. ಯಾಕಂತಂದರೆ ಸುಳ್ಳು ಪ್ರಚಾರ ಮಾಡೋದು ಕೂಡ ಒಂದು ರೀತಿಯಲ್ಲಿ ಅಪರಾಧನೇ. ಏನು ಸತ್ಯ ಇರುತ್ತೆ ಸತ್ಯನೇ ಹೇಳಬೇಕು, ಸುಳ್ಳು ಹೇಳೋದು ಕೂಡ ಅಪರಾಧನೇ. ಹಾಗಾಗಿ ಹಿಂದೆನೇ ಅಥವಾ ಇಂಥ ಸುದ್ದಿಗಳು ಪ್ರಚಾರ ಆದ ತಕ್ಷಣವೇ ಸರ್ಕಾರ ಮತ್ತು ಅದೇನು ಒಂದು ಅದರದ್ದು ಒಂದು ಏನಿದೆ ಒಂದು ಡಿಪಾರ್ಟ್ಮೆಂಟ್ ಏನಿದೆ, ಈ ಒಂದು ಸೈಬರ್ ಡಿಪಾರ್ಟ್ಮೆಂಟ್ ಇದೆ, ಸೈಬರ್ ಡಿಪಾರ್ಟ್ಮೆಂಟು ಅವರು ಸ್ವಯಂ ಪ್ರೇರಿತವಾಗಿ ಆ ದೂರು ದಾಖಲಿಸ್ಕೋಬೇಕು. ಅದನ್ನು ಮಾಡ್ತಾ ಇಲ್ಲ. ಇನ್ನು ಮುಂದೆ ಆದ್ರೂ ಯಾವ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸೈಬರ್ ಡಿಪಾರ್ಟ್ಮೆಂಟು ಅವ್ರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕ್ಬೇಕಂತಕ್ಕಂಥದ್ದು. ಯಾಕಂದರೆ ಕಳೆದ 15 ವರ್ಷದಿಂದ ನಮ್ಮ ಹಳ್ಳಿ ಜನ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಕ್ಯಾನ್ಸರ್ ಇದೆ, ಅಲ್ಲಿ ಬೇರೆ ಬೇರೆ ರೀತಿಯಿಂದ ಮಕ್ಕಳು ಅಂದರೆ ಗರ್ಭದಲ್ಲಿರ್ತಕ್ಕಂಥ ಭ್ರೂಣಗಳು ಕೂಡ ಇವತ್ತು ಮರಣನ ಹೊಂದತಕ್ಕಂಥದ್ದು, ಅಥವಾ ಕೈಕಾಲು ಇರಲಾರ್ದು ಹುಟ್ಟತಕ್ಕಂಥದ್ದು, ಅಂಗವಿಕಲರಾಗಿ ಹುಟ್ಟತಕ್ಕಂಥದ್ದು, ಇದೆಲ್ಲವೂ ಭಾಳ ಒಂದು ಪರಿಸ್ಥಿತಿ ಏನಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ ಸುಮಾರು 20-30 ಹಳ್ಳಿಗಳು ಈಗ ನರಕ ಸದೃಶ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಕೊಪ್ಪಳ ಕೂಡ ಅದೇ ರೀತಿ ಆಗ್ತದೆ. ಏನಾದರೂ MSP ಬಲ್ಡೋಟ, BSP ಬಲ್ಡೋಟ ಏನಾದರೂ 17 ಚಿಮಣಿಗಳನ್ನು ಹಾಕ್ತಕ್ಕಂಥದ್ದು ಆ ಕಾರ್ಖಾನೆ ಇಲ್ಲೇನೇನು ಆಯ್ತಂದರೆ ಇಡೀ ನಗರದ ಜನ, ಲಕ್ಷಾಂತರ ಜನ ಏನಿದ್ದಾರೆ ಇವತ್ತು ಏನು ಹಿರೇಬಗ್ನಾಳು, ಕಾಸನಕಂಡಿ ಮತ್ತು ಆ ಭಾಗದಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಅದೇ ಪರಿಸ್ಥಿತಿನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಗರದ ಜನ, ಜಿಲ್ಲೆಯ ಜನ, ರಾಜ್ಯದ ಜನ ಈ ಯೂಟ್ಯೂಬ್ ಚಾನಲ್ಗಳಿಗೆ ಸರಿಯಾದ ಪಾಠ ಕಲಿಸಬೇಕು. ಸರ್ಕಾರ ಮತ್ತು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತಕ್ಕಂಥ ಒತ್ತಾಯವನ್ನು ನಮ್ಮ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಾನು KB ಗೋನಾಳ್, ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಪರವಾಗಿ ಮಾತಾಡ್ತಾ ಇದ್ದೀನಿ. 2006ರಲ್ಲಿ ಧರ್ಮಸಿಂಗ್ ಸರ್ಕಾರ ಕೊಪ್ಪಳಕ್ಕೆ ಒಂದು ಬಲ್ಡೋಟ ಮೂಲದ MSPL ಕಂಪನಿಗೆ 1034 ಎಕರೆ ಭೂ ಸ್ವಾಧೀನ ಮಾಡಿತು. ಆಗ ಅತ್ಯಂತ ಅದು ಒಂದು ನಮ್ಮ ರೈತರಿಗೆ ಹೊಸ ಒಂದು ಸಂಗತಿ. ರೈತರು ಖಂಡಿತವಾಗಲೂ ಭೂಮಿ ಕೊಡೋದಿಲ್ಲ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಬಲಾತ್ಕಾರದಿಂದ KIDB ಮೂಲಕ ಭೂಮಿನ ವಶಪಡಿಸಿಕೊಂಡರು. ಸುಮಾರು ರೈತರು ಇನ್ನೂ ತನಕ ಸಹಿತ ಅವರು ಹೋರಾಡ್ತಾ ಇದ್ದಾರೆ. ಸುಮಾರು ಒಂದು 11% ರೈತರು ಇನ್ನೂವರೆಗೂ ಕೂಡ ಆ ಒಂದು ಭೂಮಿಯನ್ನು ಕೊಟ್ಟಿಲ್ಲ, ಅದರ ಒಂದು ಏನು ಪರಿಹಾರವನ್ನು ತಗೊಂಡಿಲ್ಲ. ಅವರು ಸುಪ್ರೀಂ ಕೋರ್ಟ್ನವರೆಗೂ ಫೈಟ್ ಮಾಡಿದರು. ಆ ಸುಪ್ರೀಂ ಕೋರ್ಟ್ನಲ್ಲಿ ಕೊನೆಗೆ ಆ ತೀರ್ಪು ರೈತರ ಪರವಾಗಿ ಬರಲಿಲ್ಲ. 2022 ಕಳೆದ 22 ಅಕ್ಟೋಬರ್ ತಿಂಗಳಲ್ಲಿ ಅಲ್ಲಿ ಏನು ಕೇಸು ರೈತರ ವಿರುದ್ಧ ಆಯಿತು. ಅದು ಒಂದೇ ಕಾರಣಕ್ಕೆ ಕಂಪನಿ ಇವತ್ತು ಸರ್ಕಾರದ ಗ್ಲೋಬಲ್ ಇನ್ವೆಸ್ಟ್ ಮೀಟ್ ಜಿಮ್ನಲ್ಲಿ ಕಳೆದ ಫೆಬ್ರವರಿ 14ನೇ ತಾರೀಕಿಗೆ 54,000 ಕೋಟಿ ಹೂಡಿಕೆ ಮಾಡಿ ಇಲ್ಲಿ 10.5 MTPA ಇಂಟಿಗ್ರೇಟೆಡ್ ಸ್ಟೀಲ್ ಉತ್ಪಾದನೆಯನ್ನು ಮಾಡಕ್ಕಂತಲ್ಲ ಕಂಪ್ನಿ. ಇದು ದೊಡ್ಡ ಅಪಾಯಕಾರಿ. ಯಾಕಂದರೆ ಕೊಪ್ಪಳಕ್ಕೆ ಅತ್ಯಂತ ಸನಿಹ ಆ ಕಂಪೌಂಡ್ವರೆಗೂ NS ಸೈಟ್ಗಳಿದೆ, ರೆಸಿಡೆನ್ಷಿಯಲ್ ಏರಿಯಾ ಇದೆ, APMC ಇದೆ, ಬೆಳವಿನಾಳು ಗ್ರಾಮ ಇದೆ, DC ಆಫೀಸ್ ಇದೆ, ಜಿಲ್ಲಾ ಆಸ್ಪತ್ರೆ ಇದೆ, ಮತ್ತು ಮೆಡಿಕಲ್ ಕಾಲೇಜ್ ಇದೆ ಪಕ್ಕದಲ್ಲಿ. ಆಮೇಲೆ ಸಾಕಷ್ಟು ಪ್ರತಿಷ್ಠಿತ ಏರಿಯಾಗಳಾಗಿ ಡೆವಲಪ್ ಆಗಿದೆ. ಅದು ಯಾವುದನ್ನು ಗಮನಿಸ್ತಾ ಇಲ್ಲ. ಈಗಾಗಲೇ ಕೊಪ್ಪಳದ ಬಹುತೇಕ ಒಂದು 40% ಭಾಗ ಒಂದೇ ಒಂದು ಚಿಮಣಿಯಿಂದ, ಈಗ ಇರತಕ್ಕಂಥ ಪಲೆಟ್ ಪ್ಲ್ಯಾಂಟ್ ಏನಿದೆಯಲ್ಲ, ಆ ಪಲೆಟ್ ಪ್ಲ್ಯಾಂಟಿನ ಒಂದು ಚಿಮಣಿಯಿಂದ 40% ಪೂರ್ಣ ಪ್ರಮಾಣದಲ್ಲಿ ಧೂಳು ಮತ್ತು ಬೂದಿ ಹೊಗೆ ಕವರ್ ಆಗೋಗಿದೆ. ಇದನ್ನು ಈಗಾಗಲೇ ಕೊಪ್ಪಳ ಜನ ಕಳೆದ 2011ರಿಂದ ಅಂದರೆ 13 ವರ್ಷಗಳ ಕಾಲ ಉಸಿರಾಡಿ ಈಗಾಗಲೇ ಭಾಳಷ್ಟು ಈ ಬಾಧಿತ ಪ್ರದೇಶದಲ್ಲಿ ಜನರು ಉಸಿರಾಟದ ತೊಂದರೆಯಿಂದ ನರಳ್ತಾ ಇದ್ದಾರೆ. ಗೊತ್ತಿಲ್ಲದೇ ಇದು ಯಾವುದೋ ಸಂಗತಿ ಅಂತ ತಿಳಿಲಾರದೆ ದವಾಖಾನೆ ದಿನಾಲು ತಿರುಗ್ತಾ ಇದ್ದಾರೆ. ಇದು ಇಲ್ಲಿರ್ತಕ್ಕಂಥ ಏನು ವೈದ್ಯಕೀಯ ಇಲಾಖೆ ಇದನ್ನು ಒಂದು ರೀತಿಯಿಂದ ಇದನ್ನು ಡಯಾಗ್ನೋಸ್ ಮಾಡೋದ್ರಲ್ಲಿ ಇದರಲ್ಲಿ ಕಳಕಳಿ ತೋರಿಸ್ತಾ ಇಲ್ಲ. ಇದು ಗೊತ್ತಿದ್ದು ಸಹಿತ ಇವತ್ತು ಕೊಪ್ಪಳದ ನಗರದ ಗವಿಮಠ ಇದೆಯಲ್ಲ, ಆ ಗವಿಮಠದಿಂದ ಹಿಡ್ಕೊಂಡು ಗವಿಶ್ರೀ ನಗರದಿಂದ ಹಿಡ್ಕೊಂಡು ಪ್ರತಿಷ್ಠಿತ ಏರಿಯಾಗಳು, ಆಮೇಲೆ ಕುವೆಂಪು ನಗರದಿಂದ ಹಿಡ್ಕೊಂಡು ಎಲ್ಲ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಹಜಾರ್ಡಸ್ ಕವರ್ ಆಗೋಗಿದೆ. ಇದನ್ನು ಇವತ್ತು ಕಂಪನಿ ಏನು ಹೇಳ್ತಾ ಇದೆ ಅಂತಂದರೆ, ನಾನು 20 ಹಳ್ಳಿಗೆ ದತ್ತು ಪಡಿತೀನಿ ಮತ್ತು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಇದೆಯಲ್ಲ. ಕಳೆದ 13 ವರ್ಷಗಳಲ್ಲಿ ಕೇವಲ 64 ಉದ್ಯೋಗಗಳನ್ನು ಕೊಟ್ಟಿದೆ ಕಂಪನಿ. ಇದು ನೆನಪು ಮಾಡ್ಕೊಳ್ಬೇಕು ನಾವು. ಇದನ್ನು ನೆನಪು ಮಾಡ್ಕೊಳ್ಳೋದೇ ಇವತ್ತು 54,000 ಹೂಡಿಕೆಯಲ್ಲಿ ಬಂದುಬಿಟ್ರೆ ನಿಮಗೆ ಸುಮಾರು ನಾವು 20,000 ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಲ್ಲ ಕಂಪ್ನಿ. ಈಗಾಗಲೇ ಇಂಟಿಗ್ರೇಟೆಡ್ ಏನಪ್ಪ ಅಂತಂದರೆ ಇದು ಪೆಲೆಟ್ ಪ್ಲಾಂಟ್ ಇದೆಯಲ್ಲ, ಕಳೆದ 13 ವರ್ಷಗಳಲ್ಲಿ ಕೇವಲ 64 ಉದ್ಯೋಗಗಳನ್ನು ಕೊಟ್ಟಿದೆ. ಇದು ಲ್ಯಾಂಡ್ ಲೂಸರಿಗೆ. ಭೂಮಿ ಕೊಟ್ಟಂಥ 370 ಕುಟುಂಬಗಳಲ್ಲಿ 64 ಕುಟುಂಬ ಕೊಟ್ಟಂಥ ಕಂಪನಿ
ಅವರು ಎಲ್ಲ ಸೆಟ್ಲ್ ಆಗಿತ್ತು, ಅವ್ರಿಗೆ ಯಾಕೆ ಉದ್ಯೋಗ ಕೊಟ್ಟಿಲ್ಲ ಕಂಪ್ನಿ? ಅವ್ರಿಗೆ ಇದುವರೆಗೂ ಉದ್ಯೋಗಗಳಿಲ್ಲ. ಅವ್ರ ಉದ್ಯೋಗ ಸಲುವಾಗಿ ದಿನ ನಿಮ್ಮ ಗೇಟಿಗೆ ಅವರು ಬಂದರೂ ಸಹಿತ ಕೊಟ್ಟಿಲ್ಲ. ಅವರು ಒಂದೇ ಒಂದು ಕಾರಣ ಹೇಳ್ತಾ ಇದ್ದಾರೆ, ಇದು ಖಂಡಿತವಾಗಲೂ ಕೊಪ್ಪಳದ ಜನತೆಗೆ ಮಾಡತಕ್ಕಂಥ ದ್ರೋಹ. ಮತ್ತು ಉದ್ಯೋಗಗಳಿಲ್ಲ, ಪರಿಸರಕ್ಕೆ ಇಲ್ಲಿ ಯಾವುದೇ ನಿಮ್ಮ ಭರವಸೆಗಳು ಅವು ಹುಸಿ ಭರವಸೆ, ಅವು ಖಂಡಿತವಾಗಲೂ ಇದುವರೆಗೆ ಆಗಲಾರ್ದು ಈಗ ಆಗೋದಿಲ್ಲ. ಆ ಕಾರಣಕ್ಕಾಗಿ ಬಚಾವ್ ಆಂದೋಲನ ಸಮಿತಿ ಆರೋಗ್ಯ ದೃಷ್ಟಿಕೋನದಿಂದ, ರೈತರ ಹಿತರ ದೃಷ್ಟಿಯಿಂದ, ಬೆಳೆಯ ಹಿತ ದೃಷ್ಟಿಯಿಂದ, ಜಾನುವಾರು ಹಿತ ದೃಷ್ಟಿಯಿಂದ ಈ ಒಂದು ಹೋರಾಟವನ್ನು ಕಳೆದ 20 ವರ್ಷಗಳಿಂದ ಮಾಡ್ತಾ ಇದೆ. ಈಗ ಅದನ್ನು ಕಳೆದ ಒಂದು ಫೆಬ್ರವರಿಯಿಂದ ಅತ್ಯಂತ ತೀವ್ರಗತಿಯಲ್ಲಿ ಈ ಹೋರಾಟವನ್ನು ಮುನ್ನಡೆಸ್ತಾ ಇದೆ. ಎಲ್ಲರೂ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕಂತ ತಮ್ಮಲ್ಲಿ ಕೋರಿಕೆ. ಈ ಸಂದರ್ಭದಲ್ಲಿ ಸದಸ್ಯರಾದ ಅಲ್ಲಮ ಪ್ರಭು ಬೆಟದೂರು, ಡಿಎಚ್ ಪೂಜಾರಿ, ಕೆಬಿ ಗೋನಾಳ್, ರತ್ನಾಕರ, ಮಂಜುನಾಥ್ ಗೊಂಡೆಬಾಳ್, ಎಸ್ಎ ಗಫಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.